ಹೆಲೋ ಕೆ ಸಿ ಟಿ ಸ್ಟೂಡೆಂಟ್ಸ್. ಇವತ್ತು ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಟ್ರೀ ಮಾಡೋದಕ್ಕೆ ಕೆ ಎ ಕಡೆಯಿಂದ ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ. ಈಗಾಗಲೇ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಟ್ರೈ ಮಾಡ್ತಿರ್ತೀರ. ಸೊ ಅಷ್ಟೊಂದು ಗಡಿಬಿಡಿ ಏನು ಬೇಕಾಗಿರೋದಿಲ್ಲ. ಸೊ ನಿಧಾನವಾಗಿನೇ ಟ್ರೈ ಮಾಡ್ಕೊಳ್ಳಿ. ಸೊ ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಸೊ ಲಾಸ್ಟ್ ಡೇಟ್ವರೆಗೂ ಸಹ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಸೊ ಆದಷ್ಟು ಬೇಗ ಹಂಗಂತ ಹೇಳಿ ಲಾಸ್ಟಲ್ಲ, ಸೊ ನಿಧಾನವಾಗೂ ಅಲ್ಲ, ಸ್ವಲ್ಪ ಮಧ್ಯದ ದಿನಗಳಲ್ಲಿ ನೀವು ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಈ ವಿಡಿಯೋದಲ್ಲಿ ಕೆ ಸಿ ಟಿ ಫಸ್ಟ್ ರೌಂಡ್, ಸೊ ಈ ಹಿಂದೆ ಕೆ ಎ ಕಡೆಯಿಂದ ತಿಳಿಸಿದ್ರು ಪ್ರೀ ರೌಂಡನ್ನು ಮಾಡಲಾಗುತ್ತೆ ಅಂತ ಹೇಳಿ. ಆದರೆ ಈ ವರ್ಷ 2026ನೇ ಸಾಲಿನ ಕೌನ್ಸಿಲಿಂಗಲ್ಲಿ ಪ್ರೀ ರೌಂಡನ್ನು ಕ್ಯಾನ್ಸಲ್ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ. ಓಕೆನಾ. ಸೊ ಪ್ರೀ ರೌಂಡ್ ಇಲ್ಲ ಈ ವರ್ಷ, ಫಸ್ಟ್ ರೌಂಡಿಂದನೇ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಓಕೆನಾ. ಸೊ ಯಾವುದೇ ರೀತಿ ಪ್ರೀ ರೌಂಡ್ ಇರೋದಿಲ್ಲ. ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳಿ ಇರುತ್ತೆ. ಸೊ ಮೊದಲಿಗೆ ಪ್ರೀ ರೌಂಡ್ ಇರೋದಿಲ್ವಲ್ಲ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಸ್ಕೆಡ್ಯೂಲನ್ನು ಕೆ ಎ ಕಡೆಯಿಂದ ಬಿಡುಗಡೆ ಮಾಡಲಾಗಿದೆ. ಅಫಿಷಿಯಲ್ KA.KR.NIC.in ಅಫಿಷಿಯಲ್ ವೆಬ್ಬಲ್ಲಿ ಇರುತ್ತೆ. ಬೇಕಿದ್ರೆ ವಿದ್ಯಾರ್ಥಿಗಳು ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಅದರಲ್ಲಿ ಇರ್ತಕ್ಕಂಥ ಡೀಟೇಲ್ಸನ್ನು ಈಗ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ ಟ್ರೀಗೆ ಲಿಂಕ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಟ್ರೀ ಮಾಡೋದಕ್ಕೆ ಇದೇ ತಿಂಗಳು 30ನೇ ತಾರೀಕಿವರೆಗೂ ಸಹ ಅವಕಾಶ ಇದೆ. ಆರಾಮಾಗಿ ಟೆನ್ಷನ್ ಬೀಳದೆ ರಿಲ್ಯಾಕ್ಸ್ ಆಗಿ ಕರೆಕ್ಟಾಗಿ ಆಪ್ಷನ್ ಟ್ರೀನ ಮಾಡಿ. ಓಕೆನಾ. ಸೊ ಆಪ್ಷನ್ ಟ್ರೀಗೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ವಿಡಿಯೋದು. ಸೊ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಗೊತ್ತಾಯಿತು. ಸೊ ಆರಾಮಾಗಿಯೇ ಮಾಡಿ. ಓಕೆನಾ. ಸೊ ಗಡಿಬಿಡಿ ಮಾಡೋದಕ್ಕೆ ಹೋಗ್ಬೇಡಿ ಆಪ್ಷನ್ ಎಂಟ್ರಿಯಲ್ಲಿ. ಬಿಕಾಸ್ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರೋ ಅದು ಡಿಸೈಡ್ ಮಾಡುತ್ತೆ ನಿಮಗೆ ಯಾವ ಕಾಲೇಜನ್ನು ಅಲಾಟ್ ಮಾಡಬೇಕು ಅಂತ ಹೇಳಿ. ಓಕೆನಾ. ಸೊ ಅದಾದ ನಂತರ ಈ ವರ್ಷ ಇಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫುಡ್ ಟೆಕ್ನಾಲಜಿ, BPT ಮುಂತಾದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಟ್ರೀಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ಆಪ್ಷನ್ ಟ್ರೀ ಎಲ್ಲ ಮಾಡ್ತೀರಾ. ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಇರುತ್ತೆ. ಸೊ ಏನಿದು ಮಾಕ್ ಅಲಾಟ್ಮೆಂಟ್ ಅಂತಂದರೆ ವಿದ್ಯಾರ್ಥಿಗಳಿಗೆ ಇದು ಒಂಥರ ಡೆಮೋ ರೀತಿ. ಸೊ ನೀವು ಮಾಡಿರ್ತಕ್ಕಂಥ ಆಪ್ಷನ್ ಟ್ರೀ ಅನುಗುಣವಾಗಿ ಸೊ ನಿಮಗೆ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ. ಸೊ ಇದು ಯಾಕೆ ಮಾಡ್ತಾರೆ ಅಂತಂದರೆ ನೀವು ಆಪ್ಷನ್ ಟ್ರೀ ಕರೆಕ್ಟಾಗಿ ಮಾಡಿದ್ರೋ ಇಲ್ವೋ ಅಂತ ಹೇಳಿ ನಿಮಗೆ ಗೊತ್ತಾಗೋದಕ್ಕೆ ಮಾಡ್ತಾರೆ. ಹೌದು, ಈಗ ವಿದ್ಯಾರ್ಥಿಗಳು ನಾನೇ ಅಂದ್ಕೊಳ್ಳಿ, ನಾನೊಂದು ಆಪ್ಷನ್ ಟ್ರೀ ಲಿಸ್ಟನ್ನು ಮಾಡಿದ್ದೀನಿ. ನನಗೊಂದು ಕಾಲೇಜ್ ಅಲಾಟ್ ಆಗಿದೆ. ಬಟ್ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನನಗೆ ಬೇರೆ ಕಾಲೇಜ್ ಬರಬೇಕಾಗಿತ್ತು. ಓಕೆನಾ. ಬಟ್ ನನಗೆ ಇಷ್ಟು ಕಡಿಮೆ ಇರ್ತಕ್ಕಂಥ ಕಾಲೇಜ್ ಬಂದಿದೆ. ಸೊ ಅವಾಗ ಏನು ಮಾಡ್ತೀನಿ, ನಾನು ಆಪ್ಷನ್ ಟ್ರೀನ ಎಡಿಟ್ ಮಾಡ್ತೀನಿ. ನಾನು ಎಲ್ಲೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತಲ್ವಾ. ಸೊ ಹಾಗೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ ಮಾಕ್ ಅಲಾಟ್ಮೆಂಟಲ್ಲಿ. ಅವಾಗ ಏನಾಗುತ್ತೆ ಗೊತ್ತಾ, ಸೊ ನಿಮಗೆ ಆ ಒಂದು ಕರೆಕ್ಟಾಗಿ ನಿಮಗೆ ಬೇಕಾಗಿರೋ ಕಾಲೇಜ್ ಅಲಾಟ್ ಆಗಿದ್ರೆ ನೀವು ಬೇಕಿದ್ದರೆ ಆಪ್ಷನ್ ಟ್ರೀಲಿ ಏನು ಚೇಂಜಸ್ ಮಾಡೋ ರೀತಿ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನಿಮ್ಮ ಒಂದು ಆಪ್ಷನ್ ಟ್ರೀ ಅಂತಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಬೇರೆ ಕಾಲೇಜ್ ಅಲಾಟ್ ಆಗಿದ್ರೆ ಸೊ ನೀವು ಬೇಕಿದ್ದರೆ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ನೀವು ನಿಮ್ಮ ಆಪ್ಷನ್ ಟ್ರೀನ ಎಡಿಟ್ ಮಾಡ್ಬೋದು. ಓಕೆನಾ. ಸೊ ಆಪ್ಷನ್ ಟ್ರೀಗೆ ಈಗ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಅಂತಂದರೆ ಜುಲೈ 6ನೇ ತಾರೀಕಿನಂದು ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಅದಾದ ನಂತರ ಆಪ್ಷನ್ ಟ್ರೀಗೆ ಅವಕಾಶವನ್ನು ನೀಡಲಾಗುತ್ತೆ ಜುಲೈ 6ನೇ ತಾರೀಕಿನಿಂದ ಜುಲೈ 9ನೇ ತಾರೀಕಿನವರೆಗೂ ಸಹ. ಹೌದು, ಆಪ್ಷನ್ ಟ್ರೀಲಿ ಇಲ್ಲಿ ಏನೇನೆಲ್ಲ ಚೇಂಜ್ ಮಾಡ್ಬೋದು ಅಂತಂದರೆ ಆಪ್ಷನ್ ಟ್ರೀಲಿ ನಿಮಗೆ ಯಾವುದಾದ್ರೂ ಕಾಲೇಜ್ ಬೇಡ ಅಂತಿದ್ರೆ ಆ ಒಂದು ಕಾಲೇಜನ್ನು ಡಿಲೀಟ್ ಮಾಡ್ಬೋದು. ನಂತರ ಫಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಾಲೇಜನ್ನು ಲಾಸ್ಟಿಗೆ ಹಾಕ್ಬೋದು. ಅದ್ರ ಬದಲು ಅಂತಂದರೆ ಅದರ ಪ್ರಿಯಾರಿಟಿನ ನೀವು ಚೇಂಜ್ ಮಾಡ್ಬೋದು. ಓಕೆನಾ. ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಫೆಸಿಲಿಟೀಸ್ ಎಲ್ಲ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಡಿಟಿಂಗಲ್ಲಿ. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ ಜುಲೈ 9ನೇ ತಾರೀಕಿನಂದು. ಅದಾದ ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಹೌದು, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಅದಕ್ಕೆ ಬೇಕಿದ್ದರೆ ನೀವು ಅಡ್ಮಿಷನ್ ತಗೋಬೋದು. ಅಥವಾ ಬೇಡ ಅಂತಂದರೆ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಆದರೆ ಕನ್ಫ್ಯೂಸ್ ಆಗುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿರುತ್ತೆ. ಪ್ರತಿಯೊಂದು ಚಾಯ್ಸ್ಗೂ ಅದರ ಅರ್ಥನೇ ಬೇರೆ ಇರುತ್ತೆ. ಸೊ ಚಾಯ್ಸ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಓಕೆನಾ. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.